ಜಗತ್ತಿನ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಕಂಡು ಕೇಳರಿಯಾದಂತಹ ಒಂದು ಘಟನೆ ನಿನ್ನೆ ಅಮೇರಿಕದ ವೈಟ್ ಹೌಸಲ್ಲಿ ಜರುಗಿದೆ. ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಯುಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ಮಧ್ಯೆ ಏನೊಂದು ಜಟಾಪಟಿ ಕ್ಯಾಮರಾಗಳ ಮುಂದೆ ನಡೆಯಿತು, ಮಾಧ್ಯಮಗಳ ಮುಂದೆ ನಡೆಯಿತು. ಅದು ಜಗತ್ತಲ್ಲಿ ಇದುವರೆಗೂ ನಡೆಯದಂತಹ ಒಂದು ಅಭೂತಪೂರ್ವವಾದಂತಹ ಘಟನೆ. ಈ ಘಟನೆಯನ್ನು ನಮ್ಮ ರಾಜತಾಂತ್ರಿಕ ವಿಶೇಷಜ್ಞರು ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಕೆಲವರು ಹೇಳ್ತಾರೆ ಇದು ಅಮೇರಿಕದ ಟ್ರಂಪ್ ಆಡಳಿತದ ಮೂರ್ಖತನವನ್ನು ಜಗತ್ತಿನ ಮುಂದೆ ತೆರೆದಿಕ್ಕಿದೆ ಅಂತ. ಏನಿದ್ರೂ ಮುಚ್ಚಿದ ಕೊಠಡಿಯೊಂದರಲ್ಲಿ ನಡೆಯಬೇಕಾಗಿದ್ದಂತಹ ಈ ರಾಜಕೀಯ ಹೈಡ್ರಾಮಾ ಕ್ಯಾಮರಾಗಳ ಮುಂದೆ ನಡೆದಿರುವುದು ಪ್ರೀ ಪ್ಲ್ಯಾನ್ಡ್ ಅಂತ ಹೇಳಲಿಕ್ಕಾಗಲ್ಲ. ಜಗತ್ತಿನ ಹಲವಾರು ದೇಶಗಳ ಅಧ್ಯಕ್ಷರನ್ನು ವೈಟ್ ಹೌಸ್ಗೆ ಬರಮಾಡಿಕೊಂಡು ಕ್ಯಾಮರಾಗಳ ಮುಂದೆ ಅವರನ್ನು ಅವಮಾನಿಸುವಂತಹ ಒಂದು ಕೆಲಸವನ್ನು ಕಳೆದ 1 ತಿಂಗಳಿಂದ ನಮ್ಮ ಟ್ರಂಪ್ ಸಾಹೇಬರು ಮಾಡ್ತಾಯಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರನ್ನು, ಜೋರ್ಡನ್ನ ಕಿಂಗ್ ಅಬ್ದುಲ್ಲಾ, ಅದೇ ರೀತಿ ಹಲವಾರು ರಾಷ್ಟ್ರಾಧ್ಯಕ್ಷರು ಬಂದು ಟ್ರಂಪಿನಿಂದ ಕ್ಯಾಮ್ರಾಗಳ ಮುಂದೆ ಬುದ್ಧಿ ಹೇಳಿಸ್ಕೊಂಡು ಹೋಗಿದ್ದಾರೆ. ಅವರು ಯಾರೂ ಮರುಮಾತಾಡಿಲ್ಲ. ಅವರೆಲ್ಲರೂ ರಾಜತಾಂತ್ರಿಕ ಶಿಷ್ಟಾಚಾರದ ಹೆಸರಿನಲ್ಲಿ ಟ್ರಂಪಿನ ಬಾಯಿ ಬಡುಕುತನ ಏನಿದೆ ಆ ಬಾಯಿ ಬಡುಕುತನದ ಮುಂದೆ ಸೈಲೆಂಟಾಗಿ ಪಾಪ ಅವಮಾನ ಸಹಿಸ್ಕೊಂಡು ಹೋದರು. ಆದರೆ ಝೆಲೆನ್ಸ್ಕಿ ಹಾಗಲ್ಲ. ಟ್ರಂಪು ನೀನು ಎಷ್ಟೇ ದೊಡ್ಡ ಜನ ಆದರೂ, ನೀನು ಎಷ್ಟೇ ದೊಡ್ಡ ಪ್ರೆಸಿಡೆಂಟ್ ಆದರೂ ನನ್ನ ರಾಷ್ಟ್ರದ ವಿಷಯದಲ್ಲಿ ನಾನು ನಿನಗೆ ಬಿಟ್ಟು ಕೊಡುವವನಲ್ಲ ಎಂಬ ಆ ಒಂದು ನಿಲುವನ್ನು ಈ ಜಗತ್ತಿನ ಮುಂದೆ ತೋರಿಸಿದ್ದಾರೆ. ರಾಜತಾಂತ್ರಿಕವಾಗಿ ಝೆಲೆನ್ಸ್ಕಿ ಸೋತಿರ್ಬೋದು, ಆದರೆ ಒಬ್ಬ ರಾಷ್ಟ್ರದ ಅಧ್ಯಕ್ಷನಾಗಿ ಆ ರಾಷ್ಟ್ರದ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವಂತಹ ಕಾರ್ಯ ಝೆಲೆನ್ಸ್ಕಿ ಖಂಡಿತವಾಗಿ ಮಾಡಿದ್ದಾರೆ. ಅಮೇರಿಕಕ್ಕೆ ಅದರ ಯೋಗ್ಯತೆಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಸೊ ಈ ಘಟನೆಗಳು ಮುಂದೆ ಜಾಗತಿಕ ರಾಜಕಾರಣದಲ್ಲಿ ಬಹುದೊಡ್ಡ ಪರಿಣಾಮಗಳನ್ನು, ಬಹುದೊಡ್ಡ ಬದಲಾವಣೆಗಳನ್ನು ತರಲಿವೆ. ನೀವು ನೋಡ್ತಾ ಇರಿ, 2ನೇ ಮಹಾಯುದ್ಧ ಕಾಲದಿಂದಲೂ ಒಟ್ಟಾಗಿ ಮುನ್ನಡೆಯುತ್ತಿದ್ದಂತಹ ಅಮೇರಿಕ ಮತ್ತು ಯುರೋಪ್ 2 ದಿಶೆಗಳಿಗೆ ಕವಲೆಳೆದು ಸಾಗುವಂತಹ ಒಂದು ರಾಜಕೀಯ ಸನ್ನಿವೇಶ ನಿರ್ಮಾಣವಾಗಿದೆ. ಮುಂದಿನ ಜಾಗತಿಕ ರಾಜಕೀಯ ಸಮೀಕರಣಗಳು ಸಂಪೂರ್ಣವಾಗಿ ವಿಭಿನ್ನವಾಗಿ ಇರಲಿದೆ ಎಂದು ಮಾತ್ರ ಈ ಹೊತ್ತಿನ ನಾವು ಹೇಳಬಹುದು.